ಧಾರ್ಮಿಕ ಆಚರಣೆಗಳು ವ್ಯಕ್ತಿಯ ವ್ಯಕ್ತಿತ್ವದ ವಿಕಾಸ ಮತ್ತು ಸಮಗ್ರತೆ ಮುನ್ನುಡಿ ಬರೆಯಲು ಪ್ರತಿಯೊಬ್ಬರು ಕೂಡ ಧರ್ಮದ ಆಚರಣೆಯಲ್ಲಿ ಸಕ್ರಿಯತೆಯನ್ನು ಬೆಳೆಸಿಕೊಂಡರೆ ಮಾತ್ರ ಸದೃಢ ದೇಶವನ್ನು ಕಟ್ಟಲು ಸಾಧ್ಯವಾಗುತ್ತದೆ ಎಂದು ಪುಷ್ಪಗಿರಿ ಮಹಾಸಂಸ್ಥಾನದ ಪರಮ ಪೂಜ್ಯ ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಹೇಳಿದರು. ತಾಲೂಕಿನ ಹೆಬ್ಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಲ್ಲನಹಳ್ಳಿ ಗ್ರಾಮದ ನೂತನ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಲೋಕಾರ್ಪಣೆ ಮತ್ತು ಪುನರ್ ಪ್ರತಿಷ್ಠಾಪನೆ ಹಾಗೂ ಧಾರ್ಮಿಕ ಕಾರ್ಯಕ್ರಮದ ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು, ಪ್ರಸಕ್ತ ದಿನದಂದು ದೇಶದಲ್ಲಿ ಧರ್ಮದ ಕುಸಿತ ದಿನ ಕಳೆದಂತೆ ಕುಗ್ಗುತ್ತಿರುವುದು ನಿಜಕ್ಕೂ ಶೋಚನೀಯ. ಕೇವಲ ಆಡಂಬರದಿಂದ ಯಾವುದೇ ಪ್ರಯೋಜನವಿಲ್ಲ. ಲೌಕಿಕ ಪ್ರಗತಿಗೆ ಆಧ್ಯಾತ್ಮಿಕ ಜ್ಞಾನ ಅತ್ಯವಶ್ಯಕ. ಕಾರಣ ಕಾಯಕದ ಜೊತೆಗೆ ಧರ್ಮದ ಆಚರಣೆಗಳು ಅತಿ ಮುಖ್ಯವಾಗಿದೆ. ಗುರು ಶಿಷ್ಯದ ಬಾಂಧವ್ಯ ಗಟ್ಟಿಯಾಗಬೇಕಿದೆ. ಕೌಟುಂಬಿಕ ಬದುಕಿನಲ್ಲಿ ಸಾಮರಸ್ಯ ಬರಬೇಕಿದೆ. ಮಲ್ಲನಹಳ್ಳಿ ಗ್ರಾಮದ ನೂತನ ದೇಗುಲ ಉದ್ಘಾಟನೆ ಗ್ರಾಮದಲ್ಲಿ ಇತಿಹಾಸ ಬರೆದಿದೆ. ಯುವಕರು ಕೇವಲ ದೇಗುಲ ಕಟ್ಟಿದರೆ ಸಾಲದು. ಮುಂದಿನ ದಿನದಂದು ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ಕಂಕಣಬದ್ಧರಾಗಬೇಕು ಎಂದು ಕರೆ ನೀಡಿದರು. ಕಾಂಗ್ರೆಸ್ ಮುಖಂಡ ಹಾಗೂ ಉದ್ಯಮಿ ಗ್ರೈನೇಟ್ ರಾಜಶೇಖರ್ ಮಾತನಾಡಿ, ಇತ್ತೀಚಿನ ದಿನದಂದು ಶಿಕ್ಷಣವಂತರಲ್ಲಿ ಹೆಚ್ಚು ದೇಶಕ್ಕೆ ಅಪಾಯಕಾರಿ ಎಂಬ ನೈತಿಕತೆ ಕಣ್ಣಿಗೆ ಕಾಣುತ್ತಿದೆ. ಹೊಟ್ಟೆ ಬಟ್ಟೆ ಕಟ್ಟಿ ಓದಿಸಿದ ಮಕ್ಕಳು ತಮ್ಮ ಪೋಷಕರನ್ನು ಅನಾಥಾಶ್ರಮ ಸೇರಿಸುವ ಬೆಳವಣಿಗೆ ಮಾರಕವಾಗಿದೆ ಎಂದ ಅವರು, ಪುಷ್ಪಗಿರಿ ಮಠದಿಂದ ರೂ. 50 ಕೋಟಿ ವೆಚ್ಚದಲ್ಲಿ ಮೆಡಿಕಲ್ ಕಾಲೇಜ್ ನಿರ್ಮಾಣಕ್ಕೆ ತನುಮನು ಧನ ಸಹಾಯ ಮಾಡಬೇಕು ಎಂದು ಮನವಿ ಮಾಡಿದರು. ಕೊಳಗುಂದ ಕೇದಿಗೆ ಮಠದ ಪೂಜ್ಯ ಶ್ರೀ ಜಯಚಂದ್ರಶೇಖರ್ ಮಹಾಸ್ವಾಮೀಜಿಗಳು ಮಾತನಾಡಿ, ದೇಗುಲದ ಉದ್ಘಾಟನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಅರ್ಥಪೂರ್ಣವಾಗಿ ನಡೆಯಲು ಮೊದಲು ಸಭೆ ಸಮಯಕ್ಕೆ ತಕ್ಕಂತೆ ನಡೆದರೆ ಮಾತ್ರ ಸಮಾರಂಭ ವೈಶಿಷ್ಟ್ಯತೆ ಬರುತ್ತದೆ. ಯಾರಿಗೂ ಧಾರ್ಮಿಕ ವಿಚಾರಗಳು ಬೇಕಿಲ್ಲ. ದೇಗುಲ ಉದ್ಘಾಟನೆಯಲ್ಲಿ ವೈಭವ ಇರುತ್ತದೆ. ವರ್ಷ ಕಳೆದರೆ ಸ್ವಚ್ಛತೆ ನಿರ್ವಹಣೆ ಇಲ್ಲದಿರುವುದು ಶೋಚನೀಯ. ದೇಗುಲಗಳು ದುಶ್ಚಟಗಳಿಗೆ ಬಳಕೆ ಮಾಡಿಕೊಳ್ಳಬಾರದು ಎಂದು ಕಿವಿಮಾತು ಹೇಳಿದರು. ಚರಂಡಿ ಮುಚ್ಚಿದ್ರೆ, ನಮ್ಮ ಊರಿನಲ್ಲಿ ಕುಡಿಲಿಕ್ಕೆ ನೀರಿಲ್ಲಿದ್ರೆ, ನಮ್ಮ ಊರಿನಲ್ಲಿ ಗುಂಡಿಗಳು ರಸ್ತೆಗಳು ಗುಂಡಿ ಬಿದ್ದಿದ್ರೆ, ನಮ್ಮ ಊರಿನಲ್ಲಿ ಲೈಟ್ಗಳಿಲ್ಲದೆ ಹೋದ್ರೆ ಯಾರು 100 ರೂಪಾಯಿ ಪಟ್ಟಿ ಹಾಕೊಂಡು ಮಾಡುವಂತ ಕೆಲಸಕ್ಕೆ ಇವತ್ತು ಕೈ ಹಾಕ್ತಿಲ್ಲ. ಆದ್ರೆ ಅದೇ ದೇವಸ್ಥಾನ ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ಒಬ್ಬೊಬ್ಬರು 1 ಲಕ್ಷ 10,000 ಕೂಲಿ ಕೆಲಸ ಮಾಡೋರು ಕೂಡ ಇವತ್ತು ಸಾವಿರಾರು ರೂಪಾಯಿನ ಹಾಕಿ ದೇವಸ್ಥಾನ ಕಟ್ತಾ ಇದ್ದಾರೆ ಅನ್ನೋದಾದ್ರೆ, ಮೂಲಭೂತ ಸೌಕರ್ಯಗಳಿಗಿಂತ ಅದರ ಜೊತೆಯಲ್ಲಿ ನಮಗೆ ಬೇಕಾಗಿರುವಂತ ದಿನನಿತ್ಯದ ವ್ಯವಸ್ಥೆಗಳಿಗಿಂತ ದೇವಸ್ಥಾನ ಬಹಳ ಶ್ರೇಷ್ಠ ಅಂತ ಭಾವನೆಯನ್ನು ಬೆಳೆಸ್ಕೊಂಡಿದ್ದೇವಲ್ಲ ನಾವು. ಇದು ಇವತ್ತಿಂದಲ್ಲ, ಬಹಳ ವರ್ಷಗಳ ಕಾಲದಿಂದ ಶತಮಾನಗಳ ಕಾಲದಿಂದ ನಡ್ಕೊಂಡ ಬಂದಂಥದ್ದು. ನಾನು ಉಪವಾಸ ಇದ್ರೂ ಪರವಾಗಿಲ್ಲ, ನನ್ನ ದೇವರಿಗೆ ಒಂದು ವಸ್ತ್ರ ತರಬೇಕು. ನಾನು ಉಪವಾಸ ಇದ್ರೂ ಪರವಾಗಿಲ್ಲ, ನನ್ನ ದೇವರಿಗೆ ಒಂದು ವಿಭೂತಿ ಕಟ್ಟಿ ತರಬೇಕು. ನಾನು ಉಪವಾಸ ಇದ್ರೂ ಪರವಾಗಿಲ್ಲ, ನನ್ನ ದೇವರಿಗೆ ಒಂದು ಹಣ್ಣುಕಾಯಿ ತಂದು ನೈವೇದ್ಯ ಮಾಡಬೇಕು ಅನ್ನೋ ಮನೋಭಾವನೆ, ಧಾರ್ಮಿಕ ನಂಬಿಕೆ ಇದೆಯಲ್ಲ, ಇದು ಅತ್ಯಂತ ಬಲವಾದಂತ ನಂಬಿಕೆ ಇದೆ. ಕಾರ್ಯಕ್ರಮದಲ್ಲಿ ಕರಡಿಗವಿ ಮಠ ಪೂಜ್ಯ ಶ್ರೀ ಶಿವಶಂಕರ ಸ್ವಾಮೀಜಿಗಳು, ಕಾಗಿನೆಲೆ ಮಠದ ಶ್ರೀ ಡಾ ಶಿವಾನಂದ ಪುರಿ ಸ್ವಾಮೀಜಿ, ಹಾಸನ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿದ್ದೇಶ ನಾಗೇಂದ್ರ, ಹಾಸ್ಯ ಚಿತ್ರನಟ ಡಿಂಗ್ರಿ ನಾಗರಾಜ್, ಬಿಎಂ ದೊಡ್ಡವೀರೇಗೌಡ, ಉಮಾಶಂಕರ್, ಗಿರೀಶ್, ಚಂದ್ರಶೇಖರಯ್ಯ, ಪೊಲೀಸ್ ದೇವರಾಜ್, ಪ್ರಮೋದ್, ಬಿಜೆಪಿ ಅಧ್ಯಕ್ಷ ಸಂಜು, ಮಹೇಶ, ಅಮಿತ್ ಶೆಟ್ಟಿ ಇನ್ನು ಮುಂತಾದವರು ಹಾಜರಿದ್ದ ಸಮಾರಂಭದ ನಿರೂಪಣೆಯನ್ನು ಸಾಹಿತಿ ಪಲ್ಲವಿ ಬೇಲೂರು ನಡೆಸಿಕೊಟ್ಟರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.